ವಿದ್ಯಾರ್ಥಿಗಳೇ, ಸ್ಫೂರ್ತಿ ನವೋದಯ ತರಬೇತಿ ಕೇಂದ್ರ ಕಂಪ್ಲಿ ಬಳ್ಳಾರಿ ಜಿಲ್ಲೆ. ಇವತ್ತ ವಿಷಯ ಏನಪ್ಪಾ ಅಂದ್ರೆ ರಾಜ್ಯ ಮಟ್ಟದ 3 ಮತ್ತು 4ನೇ ತರಗತಿ ವಿದ್ಯಾರ್ಥಿಗಳಿಗೆ ರಾಜ್ಯ ಮಟ್ಟದ ಸ್ಫೂರ್ತಿ ನವೋದಯ ಜೀನಿಯಸ್ ಅವಾರ್ಡ್ 2026. ಏನ್ ಹಿಂಗಂದ್ರೆ ಈ ವರ್ಷ 3ನೇ ತರಗತಿ ಮತ್ತು 4ನೇ ತರಗತಿ ಓದುವಂತ ವಿದ್ಯಾರ್ಥಿಗಳಿಗೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ, ಅದಕ್ಕ ಜೀನಿಯಸ್ ಅವಾರ್ಡ್ ಅಂತಕ್ಕಂಥ ಒಂದು ಹೆಸರನ್ನ ಇಟ್ಟಿದ್ದೀವಿ. 3 ಮತ್ತು 4ನೇ ತರಗತಿ ವಿದ್ಯಾರ್ಥಿಗಳು ಆ ಪರೀಕ್ಷೆಯನ್ನ ಬರೀಬಹುದು. ಯಾರು ಬರೀಬಹುದು? ಸ್ಟೇಟ್ ಬೋರ್ಡ್ನವರಾಗಿರ್ಬೋದು, ಅಂದ್ರೆ ಗೌರ್ಮೆಂಟ್ ಶಾಲೆಗೆ ಓದ್ತಕ್ಕಂಥ ವಿದ್ಯಾರ್ಥಿಗಳು, ಹಾಗೆ CBSE ವಿದ್ಯಾರ್ಥಿಗಳು, ಹಾಗೆ ICSE ಅಲ್ಲಿ ಇರ್ತಕ್ಕಂಥ 3 ಮತ್ತು 4ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಪರೀಕ್ಷೆಯನ್ನ ನೀವು ಬರೀಬಹುದು. ಪರೀಕ್ಷೆ ಎಲ್ಲಿ ನಡೆಯುತ್ತೆ, ಯಾವಾಗ ನಡೆಯುತ್ತೆ? ಅದು ಪರೀಕ್ಷೆ 29/3/2026 ರವಿವಾರ, ಸಮಯ ಬೆಳಿಗ್ಗೆ 11 ಗಂಟೆಗೆ ಪರೀಕ್ಷೆ ನಡೆಯುತ್ತೆ. 29 ಅಂದ್ರೆ ಇದೇ 29ನೇ ತಾರೀಕು ಮಾರ್ಚ್ ತಿಂಗಳ. ಸೊ ಇಲ್ಲಿ ಪರೀಕ್ಷೆ ಎಲ್ಲಿ ನಡೆಯುತ್ತೆ ಅಂತಂದ್ರೆ ನಮ್ಮ ಸ್ಫೂರ್ತಿ ನವೋದಯ ತರಬೇತಿ ಕೇಂದ್ರ ಕಂಪ್ಲಿ, ಅಂದ್ರೆ ಹೊಸಪೇಟೆ ಬೈಪಾಸ್ ರಸ್ತೆ ಯಲ್ಲಮ್ಮ ಕ್ಯಾಂಪ್ ಹತ್ರ, ಅಂದ್ರೆ ಮಿನಿ ವಿಧಾನಸೌಧ ಕೂಡ ಇಲ್ಲಿ ಹತ್ರ ಇದೆ. ಮಿನಿ ವಿಧಾನಸೌಧ ಪಕ್ಕದಲ್ಲಿ ನಮ್ಮ ನವೋದಯ ತರಬೇತಿ ಕೇಂದ್ರದಲ್ಲಿ ಈ ಒಂದು ಪರೀಕ್ಷೆ ನಡೆಯುತ್ತೆ. ಈ ಪರೀಕ್ಷೆಗೆ 100 ರೂಪೀಸ್ ಎಂಟ್ರನ್ಸ್ ಫೀಸ್ ಇರ್ತದೆ. ಇದು ಪರೀಕ್ಷೆ ಬರೆದ್ರೆ ಏನು ನಿಮ್ಮ ಲಾಭ? ನಿಮಗೆ ಏನ್ ಲಾಭಪ್ಪ ಅಂತಂದ್ರೆ ಪ್ರೈಜಸ್ಗಳದ, ಬಹುಮಾನಗಳದ. ಇದ್ರಾಗ ಏನ್ ಬಹುಮಾನಗಳದಾವ? ಪ್ರಥಮ ಬಹುಮಾನ 15,000 ರೂಪಾಯಿ ಒಂದು ಟ್ರೋಫಿ ಇದೆ. ದ್ವಿತೀಯ ಬಹುಮಾನ 10,000 ರೂಪಾಯಿ ಒಂದು ಟ್ರೋಫಿ ಇದೆ. ತೃತೀಯ ಬಹುಮಾನ 5,000 ರೂಪಾಯಿ ಇದೆ ಹಾಗೂ ಒಂದು ಟ್ರೋಫಿ ಇದೆ. ಅದರ ಜೊತೆಗೆ ಒಂದು 10 ವಿದ್ಯಾರ್ಥಿಗಳು ಹೆಚ್ಚಿನ ಅಂಕ ಪಡೆದಂತ 10 ವಿದ್ಯಾರ್ಥಿಗಳಿಗೆ ಸಮಾಧಾನಕಾರಕವಾದ ಬಹುಮಾನ ಇದೆ. ಹಾಗಾಗಿ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನ ಬರಿಬೇಕು, ಬಹುಮಾನವನ್ನ ಗೆಲ್ರಿ. ಇದರ ಜೊತೆಗೆ ನಮ್ಮ ತರಬೇತಿ ಕೇಂದ್ರದಲ್ಲಿ ನವೋದಯ, ಮುರಾರ್ಜಿ, ಆದರ್ಶ, ಕಿತ್ತೂರು, ಸೈನಿಕ ಈ ಶಾಲೆಗಳಿಗೆ ನಾವು ಸ್ಪರ್ಧಾತ್ಮಕ ಪರೀಕ್ಷೆ ಏನಿದೆಯಲ್ಲ ಅದಕ್ಕೆ ತರಬೇತಿ ನಾವು ನೀಡ್ತೀವಿ. ಆ ತರಬೇತಿ ಬಯಸಿದರೆ ಅತಿ ಹೆಚ್ಚು ಅಂಕ ಪಡೆದಂತ ಬಡ ವಿದ್ಯಾರ್ಥಿಗಳು, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಸಿಗುತ್ತದೆ. ಹಾಗಾಗಿ ಆ ಒಂದು ಗ್ರಾಮೀಣದಲ್ಲಿರ್ತಕ್ಕಂಥ ಬಡ ವಿದ್ಯಾರ್ಥಿಗಳು, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋಂಥ ಉದ್ದೇಶ ಇಟ್ಕೊಂಡು ಈ ಒಂದು ಪರೀಕ್ಷೆಯನ್ನ ನಾವು ಏರ್ಪಡಿಸಿದ್ದೇವೆ. ವಿಶೇಷವಾಗಿ ಇದಿಷ್ಟೇ ಅಲ್ಲ, ಕಳೆದ 22ನೇ ತಾರೀಕಿನಂದು ನಮ್ಮದೇ ಉಪಶಾಖೆ ಖಾನಾಮಡುಗದಲ್ಲಿ ಒಂದು ಇದೇ ರೀತಿ ಪರೀಕ್ಷೆ ನಡೆಸಿದ್ವಿ. ಅಲ್ಲಿ ಏನು ಸಮಸ್ಯೆ ಆಯ್ತಪ್ಪ ಅಂತಂದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಎಲ್ಲಾ ಪ್ರಶ್ನೆಗಳಿಗೆ ಮಕ್ಕಳು ಉತ್ತರ ನೀಡಿದ್ರು. ಆದ್ರೆ ಇದು OMR ಸೀಟ್ ಅಂತ ಹೇಳ್ತೀವಿ, ಅದನ್ನ ಆನ್ಸರ್ ಶೀಟ್. ಈ ಆನ್ಸರ್ ಶೀಟ್ ನಲ್ಲಿ ಅವರು ಆನ್ಸರ್ ಅನ್ನ ಸರಿಯಾಗಿ ತುಂಬಾಕ್ ಬರದೆ ಕಾರಣ ಅವರು ಮಾರ್ಕ್ಸ್ ಅನ್ನ ಕಳ್ಕೊಂಡ್ರು. ಬಹಳಷ್ಟು ಪೇರೆಂಟ್ಸ್ ಫೋನ್ ಮಾಡಿದ್ರು, ಸರ್ ನಮ್ಮ ಮಗು 50 ಪ್ರಶ್ನೆಗಳಿಗೆ 48 ಪ್ರಶ್ನೆಗಳಿಗೆ ಉತ್ತರ ಹೇಳ್ತಾ ಇದ್ದಾನೆ, 47 ಪ್ರಶ್ನೆಗಳಿಗೆ ಉತ್ತರ ಹೇಳ್ತಾ ಇದ್ದಾನೆ, ಆಮೇಲೆ 40, 30 ಹಿಂಗೆಲ್ಲ ಫೋನ್ ಮಾಡಿದ್ರು. ನೀವು ಹೇಳುದು ಸರಿನೇ ಪಾಲಕರೇ, ಆದ್ರೆ ನಿಮ್ಮ ಮಕ್ಕಳು ಏನು ಮಾಡಿದ್ದಾರೆ ಅಂದ್ರೆ ಈ OMR ಆನ್ಸರ್ ಶೀಟ್ ನಲ್ಲಿ ಯಾವ ರೀತಿ ತುಂಬಬೇಕಂತ ಅವ್ರಿಗೆ ಮಾಹಿತಿನೇ ಇಲ್ಲ. ಹೀಗಾಗಿ ಏನಾಯ್ತು, ಅಲ್ಲಿ ಉತ್ತರ ಕೊಟ್ರು, ಓರಲ್ ಆಗಿ ಆನ್ಸರ್ ಮಾಡಿದ್ರು ನಿಮ್ಮ ಮಕ್ಕಳು, ಆದ್ರೆ OMR ನಲ್ಲಿ ಬರೆಯಕ್ ಬರ್ಲಿಲ್ಲ. ಯಾಕಂದ್ರೆ ಅವ್ರಿಗೆ OMR ಯಾವ ರೀತಿ ತುಂಬುವಂತ ಮಾಹಿತಿನೇ ಗೊತ್ತಿದ್ದಲ್ಲ. ಹಾಗಾಗಿ ಈ ಒಂದು ಶೀಟ್ ನಲ್ಲಿ, ಆನ್ಸರ್ ಶೀಟ್ ನಲ್ಲಿ ಆನ್ಸರ್ ಬರೆಯುವಾಗ ಬಹಳಷ್ಟು ವಿದ್ಯಾರ್ಥಿಗಳು ಮಾರ್ಕ್ಸ್ ಅನ್ನ ಕಳ್ಕೊಂಡ್ರು. ಹಾಗಾಗಿ ಇಲ್ಲಿ ನಡೆಯುವಂತ ಪರೀಕ್ಷೆಯಲ್ಲಿ, ನಮ್ಮ ಈ ತರಬೇತಿ ಕೇಂದ್ರದಲ್ಲಿ ನಡೆಯುವಂತಹ ಪರೀಕ್ಷೆಯಲ್ಲಿ ಮಕ್ಕಳು ಅದು ತಪ್ಪು ಆಗ್ಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಸ್ವಲ್ಪ ಈ OMR ಅನ್ನ ಯಾವ ರೀತಿ ನಾವು ತುಂಬಬೇಕು ಅನ್ನೋದನ್ನ ನಾನು ನಿಮ್ಗೆ ಸ್ವಲ್ಪ ಹೇಳಿಕೊಡ್ತಾ ಇದ್ದೀನಿ. ಓಕೆ, ಸೊ ಇದು ಒಂದು OMR ಶೀಟ್. ಈ OMR ಶೀಟ್ ನಲ್ಲಿ
ಹಿಂಗ ಪ್ರಶ್ನೆಗಳ ವೃತ್ತಗಳದಾವ. ಇಲ್ಲಿ ಮೊದಲು ವಿದ್ಯಾರ್ಥಿ ಏನ್ ಮಾಡ್ಬೇಕಂದ್ರೆ ಇಲ್ಲಿ ನೇಮ್ ಹೆಸರು, ಮಗುವಿನ ಹೆಸರು, ನೆಕ್ಸ್ಟ್ ಅವನು ಯಾವ ಮೀಡಿಯಂ, ಕನ್ನಡ ಇದ್ರೆ ಕನ್ನಡ, ಇಂಗ್ಲಿಷ್ ಇದ್ರೆ ಇಂಗ್ಲಿಷ್, ಎರಡೂ ಮಾಧ್ಯಮದಲ್ಲಿ ಪರೀಕ್ಷೆ ಬರೀಬಹುದು. ಪರೀಕ್ಷೆ ಎರಡು ಮಾಧ್ಯಮದಲ್ಲಿ ಇರುತ್ತದೆ, ಕನ್ನಡದಲ್ಲಿ ಇರುತ್ತೆ, ಇಂಗ್ಲಿಷ್ ನಲ್ಲಿ ಇರುತ್ತೆ. ಆಮೇಲೆ ವಿಲೇಜ್ ನಿಮ್ದು ಯಾವ ಊರು, ಕಂಪ್ಲಿ, ನಿಮ್ ಫೋನ್ ನಂಬರ್, ಇದನ್ನೆಲ್ಲ ಏನಪ್ಪಾ ಅಂದ್ರೆ ವಿದ್ಯಾರ್ಥಿನೇ ತುಂಬಬೇಕಾಗುತ್ತೆ. ಇದಿಷ್ಟು ಸ್ಟೂಡೆಂಟ್ ನೇಮು, ಮೀಡಿಯಮ್, ವಿಲೇಜ್, ಮೊಬೈಲ್ ನಂಬರ್ ಅನ್ನು ಸ್ಟೂಡೆಂಟ್ ತುಂಬಬೇಕಾಗುತ್ತೆ. ಇಲ್ಲಿ ಬಹಳಷ್ಟು ಮಕ್ಕಳಿಗೆ ಬಹಳ ಗೊಂದಲ ಇದೆ. ಇದೆಲ್ಲ ಏನಪ್ಪಾ ಈ ಬಾಕ್ಸ್ ಹಾಕಿವಲ್ಲ, ಇದು ರೂಲ್ ನಂಬರ್, ಹಾಲ್ ಟಿಕೆಟ್ ನಂಬರ್ ಇರ್ತದೆ, ರೂಲ್ ನಂಬರ್ ಇರ್ತದಲ್ಲ, ರೂಲ್ ನಂಬರ್ ಅನ್ನ ಹಾಕ್ಬೇಕು. ರೂಲ್ ನಂಬರ್ ಅನ್ನ ಹಾಕಿ ಅದನ್ನ ಯಾವ ರೀತಿ ಶೇಡ್ ಮಾಡಬೇಕು ಅನ್ನೋದನ್ನ, ಇದಿಷ್ಟೇ ಒಂದು ಮಾಹಿತಿಯನ್ನ ನಮ್ಮ ಸೂಪರ್ವೈಸರ್ ನಿಮ್ಮ ಮಕ್ಕಳಿಗೆ ಮಾಹಿತಿಯನ್ನ ಕೊಡ್ತಾರೆ. ಆದ್ರೂ ಕೂಡ ಬೇಸಿಕ್ ಮಾಹಿತಿ ಇರಬೇಕು ಮಕ್ಕಳಿಗೆ. ಸೊ ಒಂದು ಎಕ್ಸಾಂಪಲ್ ನಿಮಗೆ ಏನು, ಸ್ವಲ್ಪ ರೂಲ್ ನಂಬರ್ ಬಗ್ಗೆ ನಾನು ನಿಮಗೆ ಹೇಳ್ತೇನೆ ವಿದ್ಯಾರ್ಥಿಗಳಿಗೆ. 8, 5, 3, 0 ಇದು ರೂಲ್ ನಂಬರ್ ಅಂತ ತಿಳ್ಕೊಡ್ರಿ. ಇದನ್ನ ಸೇಡ್ ಮಾಡ್ಬೇಕು, ತುಂಬಬೇಕು. ನಾವು ಯಾವ ರೀತಿ ತುಂಬಬೇಕಪ್ಪ ಅಂದ್ರೆ, ಈ ಬಾಕ್ಸ್ ಸ್ಟೇಟ್ ಅಲ್ಲಿ 8 ಎಲ್ಲಿದೆ, ಇಲ್ಲಿ ಐತಿ ನೋಡ್ರಿ, ಇದನ್ನ ನೀಟಾಗಿ ತುಂಬಬೇಕು. ನೆಕ್ಸ್ಟ್ ಲೈನ್ಗೆ ಹೋಗ್ಬೇಕು, 5 ಎಲ್ಲಿದೆ, ಈ ಲೈನ್ ಒಳಗೆ 5 ಎಲ್ಲೈತಿ, ಇಲ್ಲಿದೆ ನೋಡ್ರಿ, ಈ ರೀತಿ. ಈ ಬಾಕ್ಸ್ ನಲ್ಲಿ 3 ಎಲ್ಲಿದೆ, ಎಲ್ಲೈತಿ. ಈ ಬಾಕ್ಸ್ ನಲ್ಲಿ 0 ಎಲ್ಲೈತಿ, ಇಲ್ಲಿ. ಇದು ಸಾಮಾನ್ಯವಾಗಿ OMR ನಲ್ಲಿ ರೂಲ್ ನಂಬರ್ ಅನ್ನ ತುಂಬುವಂತ ಮೆಥಡ್. ಸ್ವಲ್ಪ ಗೊತ್ತಿರ್ಲಿ, ಆದ್ರೂ ಕೂಡ ಗೊತ್ತಿಲ್ಲ ಅಂದ್ರೂ ಕೂಡ ನಮ್ಮ ಸೂಪರ್ವೈಸರ್ ಸ್ವಲ್ಪ ಮಾಹಿತಿಯನ್ನ ಕೊಡ್ತಾರೆ. ಓಕೆ, ಸೊ ಇಲ್ಲಿ ಇದು ರೂಲ್ ನಂಬರ್ ಆಯ್ತು. ಆ ನಂತರ ಇದು ಎಲ್ಲಿಂದ ಸ್ಟಾರ್ಟ್ ಆಗತ್ತೆ, ಪ್ರಶ್ನೆ ಪತ್ರಿಕೆ. ಇಲ್ಲಿ ಪ್ರಶ್ನೆ ಪತ್ರಿಕೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. 1ರಿಂದ 14, 15 ಅಂತ ಎಲ್ಲ ಇಲ್ಲ ನೋಡ್ರಿ, ಇಲ್ಲ 30, 37 ಬಟ್ಟಿ ತಿಳ್ಕೊಂಡು ಇಲ್ಲಿ 50, 1ರಿಂದ 50 ಬಾಕ್ಸ್ಗಳದಾವ. ಈ ಉಕ್ಕೂರ್ನ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ, ಒಂದು ಎಕ್ಸಾಂಪಲ್, ಸುಮ್ನೆ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಪ್ರಶ್ನೆ 1, 350 ಪ್ಲಸ್ 230 ಕೂಡಿಸಿದ್ರೆ ಏನಾಗುತ್ತೆ, 0, 5, 3, 8, 3, 2, 580. ಇಲ್ಲಿ A, B, C, D ಅಂತ 4 ಆಪ್ಷನ್ಸ್ ಇರುತ್ತೆ. 580, 680, 780, 880, ಹಿಂಗ್ 4 ಆಪ್ಷನ್ಸ್ ಗಳು ಇರ್ತಾವ. ಅವಾಗ ನಿಮಗೆ ಸರಿಯಾದ ಉತ್ತರ ಯಾವುದು, ಎ ಸರಿ ಆಯ್ತಪ್ಪ ಅಂತಂದ್ರೆ, ಆ ಎ ಎಲ್ಲಿರ್ತದ ನೋಡಿ, 1, 2, 3, 4 ಇಲ್ಲಿದೆ ನೋಡ್ರಿ, ಆ ಎ ಎಲ್ಲಿರ್ತದ ಅದಕ್ಕೆ ಮಾತ್ರ ತುಂಬಬೇಕು ನಾವು. ಯಾವುದು, 1ನೇ ಪ್ರಶ್ನೆಗೆ ಮಾತ್ರ. ನೆಕ್ಸ್ಟ್ 2ನೇ ಪ್ರಶ್ನೆ ಬರ್ದಾಗ ಈ 2ನೇ ಬಾಕ್ಸ್ ತುಂಬಬೇಕು. 3ನೇ ಪ್ರಶ್ನೆ ಬರ್ದಾಗ 3ನೇ ಬಾಕ್ಸ್ ಸೀದಾ, 4ನೇ ಪ್ರಶ್ನೆ 4 ಸೀದಾ, ಹಿಂಗ್ ತುಂಬ್ಕೊಂತ ಹೋಗ್ಬೇಕು. ಸಪೋಸ್ ನಿಮ್ಗೆ ಏನಾದ್ರೂ ಒಂದು ಪ್ರಶ್ನೆ ಬರಲ್ಲಪ್ಪ, ಫಾರ್ ಎಕ್ಸಾಂಪಲ್ 16ನೇ ಪ್ರಶ್ನೆ ಬರಲ್ಲ, ಅಲ್ಲಿ ನಿಮ್ಗ 16ನೇ ಪ್ರಶ್ನೆ ಬರಲ್ಲ ಅಂತ ನೀವೇನ್ ಮಾಡ್ಬೇಕು, ಇಲ್ಲಿದೆ. ಸೊ ಎಕ್ಸಾಂಪಲ್ ಇಲ್ಲೊಂದು, ಈಗ 6ನೇ ಪ್ರಶ್ನೆ ಇದೆ, ಇಲ್ಲಿ 6ನೇ ಪ್ರಶ್ನೆ ನಿಮಗೆ ಆನ್ಸರ್ ಬರಲ್ಲ. ಯಾವ್ದು ಬರ್ತದ, 7ನೇ ಪ್ರಶ್ನೆ ಆನ್ಸರ್ ಬರ್ತೈತಿ. ಅವಾಗ ನೀವ್ ಏನ್ ಮಾಡ್ಬೇಕು, 6ನೇ ಪ್ರಶ್ನೆ ಬರಲ್ಲ ಅಂತಂದಾಗ 6ನೇ ಇದನ್ನ ಬಿಡ್ಬೇಕು. ಇದನ್ನ ಇಲ್ಲಿ 6ನೇ ಪ್ರಶ್ನೆ ನಿಮ್ಗೆ ಬರಲ್ಲ ಅಂತಂದಾಗ 7ನೇ ಪ್ರಶ್ನೆ ಬಿಡ್ಸಿರಪ್ಪ ಅಂದ್ರೆ, 7ನೇ ಪ್ರಶ್ನೆ ಆನ್ಸರ್ ನಿಮ್ಗೆ ಏನಾರ ಗೊತ್ತಾಯ್ತು ಅಂತಂದ್ರೆ ಅವಾಗ 7ನೇ ಪ್ರಶ್ನೆಗೆ ಆನ್ಸರ್ ಬರಿಬೇಕು. ಇಲ್ಲಿ 7ನೇ ಕ್ವಶನ್ ಓದಿಲ್ಲ 6ನೇದಕ್ಕೆ ಬರದ್ರಿ ಅಂತಂದ್ರೆ ಅದು ಕೂಡ ನಿಮಗೆ ಮಾರ್ಕ್ಸ್ ಹೋಗ್ಬಿಡ್ತೈತಿ. ಹಾಗಾಗಿ ಏನ್ ಮಾಡ್ಬೇಕು, ಆಲ್ಮೋಸ್ಟ್ ಅಲ್ಲಿ ಯಾವ ಬಿಡ್ಬೇಡ್ರಿ. ಒಂದೆಡೆ ಬರ್ಲಿಲ್ಲ ಅಂದ್ರೂ ಕೂಡ ಆದಷ್ಟು ಪ್ರಯತ್ನ ಮಾಡಿ ಆನ್ಸರ್ ಹಾಕ್ರಿ. ಬಿಟ್ರಿಪ್ಪ ಅಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗತ್ತ.
ಬಹಳಷ್ಟು ವಿದ್ಯಾರ್ಥಿಗಳು ಏನ್ ಮಾಡ್ತಾರ, ಇಲ್ಲಿ 4ನೇ ಪ್ರಶ್ನೆ ಉತ್ತರ ಹುಡುಕಿರ್ತಾರ, ಇಲ್ಲಿ 5ನೇ ಬಾಕ್ಸ್ ಹಾಕ್ಬಿಟ್ಟಿರ್ತಾರ ಕನ್ಫ್ಯೂಸ್ ಮಾಡ್ಕೊಂಡು ಅವಸರ ಮಾಡಿ. ಹಿಂಗ ಎಲ್ಲ ಮಾರ್ಕ್ಸ್ಗಳು ಇದು OMR ತುಂಬುವುದು ಅಷ್ಟು ಸರಳ ಇಲ್ಲ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ. ಇದು ಮಕ್ಕಳಿಗೆ ಕಠಿಣವಾದಂತದ್ದೇ ಇದು. ಹಾಗಾಗಿ ಸ್ವಲ್ಪ ನೀವು ಈ ರೂಲ್ ನಂಬರ್ ಹಾಕೋದ್ರ ಬಗ್ಗೆ ಮಾಹಿತಿಯನ್ನ ನಮ್ಮ ಸೂಪರ್ವೈಸರ್ ಕೊಡ್ತಾರೆ. ಬಟ್ ಇಲ್ಲಿ ಆನ್ಸರ್ ಹಾಕುವಂತ ಮಾಹಿತಿಯನ್ನ ನೀವು ಪ್ರಾಕ್ಟೀಸ್ ಮಾಡ್ರಿ. ಇದನ್ನ ನಾನು ಗ್ರೂಪಿಗೆ ನಿಮಗೆ ಕಳಿಸ್ಕೊಡ್ತೀನಿ ಅಂತ OMR ಅನ್ನ. ಆ OMR ಅನ್ನ ನೀವು ಯಾವ ರೀತಿ ಅನ್ನೋದ್ರ ಪ್ರಾಕ್ಟೀಸ್ ಮಾಡ್ರಿ. ಸರಿಯಾಗಿ ಪ್ರಶ್ನೆಗಳನ್ನು ಓದ್ರಿ. ಟೋಟಲ್ 1 ರಿಂದ 50 ಪ್ರಶ್ನೆಗಳಿರ್ತಾವ. ಅಲ್ಲಿ ಕನ್ನಡನೂ ಇರುತ್ತೆ ನೋಡ್ರಿ, ಕನ್ನಡ ಇದೆ, ಕನ್ನಡ ಇದೆ. ನೆಕ್ಸ್ಟ್ ಇಲ್ಲಿ ಬಂತು, ಇಲ್ಲಿ ಇಂಗ್ಲಿಷ್ ಬರ್ತದೆ. ಆ ನಂತರ ಗಣಿತ, ಮ್ಯಾಥ್ಸ್, ಆ ನಂತರ ಸಾಮಾನ್ಯ ಜ್ಞಾನ, ಎರಡು ಸೇರಿ ಅದ್ರಾಗ ಒಂದು GK ಮತ್ತು ಸಾಮಾನ್ಯ ಜ್ಞಾನ ಹಿಂಗೆಲ್ಲ ಇದೆ. ಟೋಟಲ್ 50 ಪ್ರಶ್ನೆಗಳು ಬರ್ತಾವ. 50 ಮಾರ್ಕ್ಸ್ ಇರ್ತದ. ಯಾವುದೇ ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ಸೊ ಅದಕ್ಕೆ ಈ ಮೊನ್ನೆ ಮಾಡಿದಂತ ಯಾವುದೋ ಒಂದು ಎಲ್ಲೇ ಒಂದು ಬೇರೆ ಕಡೆ ಕೂಡ ಬರ್ದಿರ್ತೀರಿ, ಬೇರೆ ಕಡೆ ಕೂಡ ನೀವು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆನ ಬರ್ದಿರ್ತೀರಿ, ಅಲ್ಲಿ ತಪ್ಪು ಮಾಡಿರ್ತೀರಿ. ಆ ತಪ್ಪನ್ನು ಇಲ್ಲಿ ಮಾಡಬೇಡ್ರಿ. ಉತ್ತಮವಾದಂತ ಪ್ರೈಸ್ಗಳದಾವ. ಇಲ್ಲಿ ನಮ್ಮಲ್ಲಿ ಯಾವುದೇ ಕಂಡೀಷನ್ ಇಲ್ಲ. ಫಸ್ಟ್ ಪ್ರೈಸ್ ಬಂದ್ರೆ ಅದೇನು ಬಹುಮಾನವನ್ನ ಘೋಷಣೆ ಮಾಡಿವಿ, ಆ ಎಲ್ಲಾ ಸಂಪೂರ್ಣ ಬಹುಮಾನವನ್ನ ನಾವು ವಿದ್ಯಾರ್ಥಿಗಳಿಗೆ ಕೊಡ್ತೀವಿ, ಅವತ್ತೇ ಕೊಡ್ತೀವಿ. ಪರೀಕ್ಷೆ ಬರೆದು 1 ಗಂಟೆ ಒಳಗಡೆ ನಿಮ್ಗೆ ರಿಸಲ್ಟ್ ಕೊಡ್ತೀವಿ. ಅದೇನು ಬಹುಮಾನವನ್ನ ನಾವು ನಿಮಗೆ ಘೋಷಣೆ ಮಾಡಿರ್ತೀವಿ, ಸಂಪೂರ್ಣ ಬಹುಮಾನ ನಿಮ್ಮನ್ನ ನೀಡ್ತೀವಿ. ಯಾವುದೇ ಕರಾರು ಇಲ್ಲ, ನಮ್ಮಲ್ಲೇ ಕೋಚಿಂಗ್ ಬಿಡಬೇಕು ಅನ್ನತಕ್ಕಂಥ ಯಾವ್ದು ಕರಾರು ಇಲ್ಲ. ಬಹುಮಾನವನ್ನ ಗೆಲ್ರಿ, ಬಹುಮಾನ ತಗೊಂಡು ಹೋಗ್ರಿ. ಆ ನಂತರ ನಮ್ಮ ತರಬೇತಿ ಕೇಂದ್ರ ಇಷ್ಟ ಆದ್ರೆ ನೀವು ತರಬೇತಿ ಬಿಡೋದು ಆಮೇಲೆ ಡಿಸೈಡ್ ಮಾಡ್ರಿ. ನಮ್ಮ ತರಬೇತಿ ಕೇಂದ್ರ ಉತ್ತಮವಾದಂತ ಫಲಿತಾಂಶವನ್ನ ಪ್ರತಿ ವರ್ಷ ನೀಡುತ್ತಾ ಬಂದಿದೆ. ಹಾಗಾಗಿ ಒಂದು ಒಳ್ಳೆಯ ತರಬೇತಿ ಕೇಂದ್ರವನ್ನ ಆಯ್ಕೆ ಮಾಡಿಕೊಳ್ಳಿ. ಅದಕ್ಕೆ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆ ಈ ಒಂದು ಜೀನಿಯಸ್ ಅವಾರ್ಡ್ 26ರ ಪರೀಕ್ಷೆಯನ್ನ ಬರೀರಿ, ಬಹುಮಾನವನ್ನ ಗೆಲ್ಲಿ, ನಿಮ್ಮ ಊರಿಗೆ, ನಿಮ್ಮ ತಂದೆ ತಾಯಿಗಳಿಗೆ, ಕಲಿಸಿದಂತ ಗುರುಗಳಿಗೆ ಕೀರ್ತಿಯನ್ನ ತರುವಂತ ವಿದ್ಯಾರ್ಥಿಗಳಾಗ್ರಿ. ಎಲ್ಲರಿಗೂ ಮತ್ತೆ ನೀವು 29ನೇ ತಾರೀಕಿಗೆ ಮೌಖಿಕವಾಗಿ ಮುಖಾಮುಖವಾಗಿ ಭೇಟಿಯಾಗೋಣ ವಿದ್ಯಾರ್ಥಿಗಳೇ. ಅಲ್ಲಿವರೆಗೂ ಇದ್ರ ಬಗ್ಗೆ ನೀವು ಸ್ಟಡಿ ಮಾಡ್ರಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.